ಸಂಪ್ರದಾಯಸ್ಥ ಮನೆಯ ಹೆಣ್ಮಗಳಂಗ ನಾನು ಈಗಿಲ್ಲಿ ನಾವು ಗುಳಿಗೆ ಉಂಡೆ ಮಾಡ ಅಂತೀವಿ. ಮಹಾಲಕ್ಷ್ಮಿದ ಪ್ರಿಪರೇಷನ್ ನಡೆ ಅಂತೈತಿ. ಬಾಳ್ ಟೈಪಿಂದ ಉಂಡೆ ಮಾಡೋದೈತಿ. ಒಂದ್ ಸೌಟ್ ಅದ್ರೊಳಗೆ ಬಿದ್ದೋಗಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಶ್ರೇಯಾ ಹೆಗ್ಡೆ ಚಾನೆಲ್. ಸೊ ಇವತ್ತು ನಾವು ನಾಗರ ಪಂಚಮಿಗ ಅಂತಂದು ಉಂಡೆ ಮಾಡ ಅಂತೀವಿ. ಈಗ ಆಲ್ರೆಡಿ ಇದು ಶೇಂಗಾದುಂಡಿ ಮಾಡಿ ರೆಡಿ ಇಟ್ಟೇವಿ. ಈಗ ಇಲ್ಲಿ ನಾವು ಗುಳಿಗೆ ಉಂಡೆ ಮಾಡ ಅಂತೀವಿ. ಇದು ಗುಳಿಗೆ ಉಂಡಿ, ಬೂಂದಿ ಉಂಡಿ, ನೀವೇನಂತೀರೋ ನಿಮ್ಮ ರೀಜನಲ್ಲಿ ನಂಗೆ ಗೊತ್ತಿಲ್ಲ. ನಾನಂತೂ ಇದಕ್ಕೆ ಗುಳಿಗೆ ಉಂಡೆ ಅಂತೀನಿ, ಬಿಕಾಸ್ ಇದಕ್ಕೆ ಬೆಲ್ಲ ದಾಣ ಮಾಡಿ ಹಾಕ್ತಾರ. ಬೂಂದೆ ಉಂಡೆಗ ಸಕ್ಕರೆ ಪಾಕದ್ದು ಹಾಕ್ತಾರ. ನಾರ್ಮಲ್ ಸ್ವಲ್ಪ ಸಾಫ್ಟ್ ಇರ್ತೈತಿ, ಇದು ಸ್ವಲ್ಪ ಕ್ರಿಸ್ಪಿ ಇರ್ತೈತಿ. ಅದು ಎಳ್ಳು ಉಂಡೆಗ ಅಂತಂದು ಎಳ್ಳು ಹುರಿದಿಟ್ಟೇನಿ. ಭಾಳ ಟೈಪಿಂದ ಉಂಡೆ ಮಾಡೋದೈತಿ. ಇನ್ನು ಆ್ಯಕ್ಚುಲಿ ಮತ್ತೇನು ಡ್ರೈ ಫ್ರೂಟ್ಸಿಂದು ಉಂಡೆ ಮಾಡೋದೈತಿ. ಇದೆಲ್ಲ ಹಾಕಿ ಅಂಟಿನ ಉಂಡೆ ಅಂತಾರಲ್ಲ ಹಂಗೆ ಅಂಟೆಲ್ಲ ಹಾಕಿ. ಆಮೇಲೆ ಮತ್ತೆ ಯಾವ ಉಂಡೆ ಐತಿ, ಆಮೇಲೆ ಗೋಧಿ ಹಿಟ್ಟಿಂದ ಒಂದು ಮಾಡೋದೈತಿ ಲಾಡು. ಇವತ್ತು ಆ್ಯಕ್ಚುಲಿ ನಿನ್ನೆ ಅಮಾವಾಸ್ಯೆ ಇತ್ತು. ಸೊ ಇವತ್ತು ಶ್ರಾವಣದ ಮೊದಲನೇ ದಿನ. ಸೊ ಬೆಳಗ್ಗೆ ಎದ್ದು ಒಂದು ಒಳ್ಳೆಯ ಸಂಪ್ರದಾಯಸ್ಥ ಮನೆಯ ಹೆಣ್ಮಗಳಂಗ ನಾನು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಸೀರೆ ಗಿರೆ ಉಟ್ಕೊಂಡು ಬಾಗಿಲು ತೊಳೆದು ರಂಗೋಲಿ ಹಾಕಿ ದೇವ್ರ ಪೂಜೆ ನಾನು ನನ್ನ ಗಂಡ ಇಬ್ರು ಸೇರಿ ಮಾಡಿ ಇವತ್ತೀಗ ಉಂಡೆ ಕಾರ್ಯಕ್ರಮ ಚಾಲು ಮಾಡ್ಕೊಂಡೇವಿ. ಮತ್ತಿನ್ಯಾ ಉಂಡೆ ಮಾಡ್ಬೇಕು? ಗುಳ್ಳಡಿಕೆ ಆ್ಯಕ್ಚುಲಿ ನಾವು ಯಾರು ಮನ್ಯಾಗ ತಿನ್ನಂಗಿಲ್ಲ ಗುಳ್ಳಡಿಕೆ. ಅಂತ ಗುಳ್ಳಡಿಕೆ ಮಾಡಿಲ್ಲ ನಾನು. ಹಿಂಗೆ ಮೂರು ದೊಡ್ಡ ದಾನಿ ಅಂತೀರೇನ್ರಿ ನೀವು? ಅದಕ್ಕೆ ಅದು ಹಿಂಗೆ 3-4 ಸೇರಿಸಿ ಒಂದೊಂದು ಉಂಡೆ ಮಾಡ್ತಾರೆ. ಅದು ಸಿಗ್ತೈತ್ರಿ. ಅದು ಸೇಮ್ ಹಿಂಗೆ ಇದನ್ನು ತಗೊಂಡು ಹಿಂಗೆ ದೊಡ್ಡದು ಒಂದೊಂದು ಸಿಗ್ತಾವೆ. ಸೋಯಾ ಚಂಕ್ಸ್ ಇರ್ತೈತಲ್ಲ ಹಂಗೆ ಇರ್ತೈತೆ ಅದು ನೋಡೋಕ್ಕೆ. ಈಗ ಇದು ಹಾಕ್ಬಿಡೋಣ, ಇದಿಷ್ಟು ಮುಗಿಸ್ಬಿಡೋಣ. ಇದನ್ನು ಹಾಕಿ ಆಗ್ಬೋದಲ್ಲ? ಓಹೋ, ಇದು ಹತ್ತು ಬಿಡ್ತೀವಿ. ಒಂದ್ ಸೌಟ್ ಅದ್ರೊಳಗೆ ಬಿದ್ದೋಗಿತ್ತು. ಅದು ಸಣ್ಣ ಸೌಟ್ ಇತ್ತದು, ಒಳಗೆ ಬಿದ್ದೋಗಿತ್ತದು. ಎಲ್ಲರಿಗೂ ನಮಸ್ಕಾರ ರೀ. ಇದನ್ನ ಈಗ ವರಮಹಾಲಕ್ಷ್ಮಿದ ಪ್ರಿಪರೇಷನ್ ನಡೆ ಅಂತೈತಿ. ಇನ್ನು ಆ್ಯಕ್ಚುಲಿ ಭಾಳ ಲೇಟ್ ಆಗ್ತಾರ, ಇನ್ನು 1 ವಾರ ಉಳ್ದೈತಿ. ನಾನು ಇಲ್ಲಿ ಏನು ಮಾಡಂತೀನಿ ಅಂದ್ರೆ ಡೆಕೋರೇಷನ್ ಈಗ ಗೋಧಿನ ಹಾಕಂತೀನಿ. ವೀಟ್ ಗ್ರಾಸ್ ಏನು ಆಗ್ತಿತ್ತಲ್ಲ, ಇಷ್ಟಿಷ್ಟು ಎತ್ತರಕ್ಕೆ ಗ್ರೀನ್ ಕಲರ್ ಗ್ರಾಸ್ ಆಗ್ತಾವೆ. ಅವು ನನ್ನ ಡೆಕೋರೇಷನಿಗೆ ಯೂಸ್ ಮಾಡ್ಕೊಳಕ್ಕೆ ಅದೀನಿ. ನಂಗೆ ಗೊತ್ತಿಲ್ಲ, ಬರೀ 8 ದಿನ ಉಳ್ದೈತಿ. 8 ದಿನನೂ ಅಲ್ಲ, ಬೇಸಿಕಲಿ ಬರೇ ಒಂದು 7 ದಿನ ಉಳ್ದೈತೆ ಅಷ್ಟೇ. 7 ದಿನದೊಳಗೆ ಆಗ್ತಿತ್ತೋ ಇಲ್ಲ ಅಂತಲೂ ನಂಗೆ ಗೊತ್ತಿಲ್ಲ. ಬಟ್ ಹಿಂಗೆ ಮೊಳಕೆ ಬರ್ಷನ್ ನೋಡ್ರಿ. ಹೊಸ ಗೋಧಿ ತಂದು ಗೋಧಿ ಒಂದಿನ ಬೆಳಗ್ಗೆ ಹಾಕೀನಿ ನೆನೆನ. ಸಾಯಂಕಾಲ ತೆಗೆದು ನೀರು ಬಸೋದು ಹಂಗೆ ಮುಚ್ಚಿಟ್ಟಿದ್ದೆ ಮೊಳಕೆ ಬರೋಕ್ಕಾದ್ರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಇಷ್ಟ ಮೊಳಕೆ ಬಂದಿತ್ತು. ಆಮೇಲೆ ಮತ್ತೆ ಅದನ್ನು ಹಂಗೆ ಮುಚ್ಚಿಟ್ಟೆ. ಮತ್ತು ಅದಕ್ಕೂ ನೆಕ್ಸ್ಟ್ ಡೇ ಈಗ 2 ಡೇಸ್ ಒಟ್ಟು ಮೊಳಕೆ ಬರಕ್ಕೆ ಬಿಟ್ಟೇನಿ. ಇದು ಸೆಕೆಂಡ್ ಡೇ ಮೊಳಕೆ ಹಿಂಗೆ ಬಂದೈತೆ ನೋಡ್ರಿ. ಬಿಕಾಸ್ ಇದು ಮೊಳಕೆ ಬಂದ್ರೆ ಲಘು ಆಗ್ತೈತಿ ಅಂತಂದು ಅಂದ್ಕೊಂಡೇನಿ. ಬರೋ ಗೋಧಿ ಹಾಕೋದಕ್ಕಿಂತ ಲಘು ಜರ್ಮಿನೇಟ್ ಆಗ್ತೈತಿ ಅಂತಂದು. ಸೊ ಈಗ ಇದು ಆ್ಯಕ್ಚುಲಿ ನನ್ನೊಂದು ಪಾಟ್ ಇತ್ತು. ಇದ್ರೊಳಗೆ ನಾನು ಪಾಮ್ ಹಾಕಿದ್ದೆ, ಇಂಡೋರ್ ಪ್ಲಾಂಟ್ ಇತ್ತು. ಅದು ಯಾಕೋ ಸ್ವಲ್ಪ ನೀರು ಜಾಸ್ತಿ ಆಗೋ ಏನೋ ಅದು ಕೊಳತು ಹೋಗೈತಿ ಪೂರ. ಸೊ ಅದಕ್ಕೆ ನಾನು ಮಣ್ಣನ್ನು ಬಳಸ್ಕೊಳ ಅಂತೀನಿ. ಇದ್ರೊಳಗೆ ಬೇಸಿಕಲಿ ಕೋಕೋಪೀಟ ಜಾಸ್ತಿ ಐತಿ, ಸ್ವಲ್ಪ ಲೈಟ್ ಇರ್ತೈತಿ. ಭಾಳ ಮಣ್ಣಾದ್ರೆ ಕಷ್ಟ ಆಗ್ತೈತಲ್ಲ ಅದನ್ನು ಹ್ಯಾಂಡಲ್ ಮಾಡೋಕೆ ಅಂತಂದು ನಾನು ಫಸ್ಟ್ ಇದಕ್ಕೆ ಸ್ವಲ್ಪ ಗೊಬ್ಬರ, ಕೋಕೋಪೀಟ ಮತ್ತು ಸ್ವಲ್ಪ ಮಣ್ಣು ಮಿಕ್ಸ್ ಮಾಡೇನಿ. ಸೊ ಇದೇನೈತಲ್ಲ, ಇದೊಂದು ಟ್ರೇ ಐತಿ. ಈ ಟ್ರೇ ಆಮೇಲೆ ಈ ಪೇಪರ್ ಕಪ್ಸ್, ಸ್ಮಾಲ್ ಕಪ್ಸ್ ಏನಿರ್ತಾವಲ್ಲ ಚಹಾ ಕುಡಕ್ಕೆ ಏನು ಬಳಸ್ತಾರಲ್ಲ ಆ ಟೈಪ್ ಕಪ್ ನೋಡ್ರಿ. ಈ ಟೈಪ್ ಕಪ್ ಇದ್ರೊಳಗೂ ಮಣ್ಣು ಹಾಕಿ ಮಾಡ್ತೀನಿ. ಇದು ನಂಗೆ ಈಸಿಯೆಸ್ಟ್ ಅನಿಸ್ತೆ. ಯಾಕಂದ್ರೆ ನೀವು ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಇಟ್ಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇದಿಷ್ಟು ಮಾಡ್ಬೇಕಂತಂದೈತಿ. ಇಲ್ಲ ನಾವು ಆಲ್ಮೋಸ್ಟ್ 1 kg ಗೋಧಿ ತೊಗೊಂಡಿನಿ. ಈ ವ್ಲಾಗನ್ನ ಎಂಡ್ವರೆಗೆ ನೋಡಿದ್ದಕ್ಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಂದು ಏನಾರ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿರಿ. ಸೊ ಅಷ್ಟಕ್ಕೆ ಮುಗ್ದಿಲ್ಲ, ನಂದು ವರಮಹಾಲಕ್ಷ್ಮಿ ಡೆಕೋರಿಂದ ವಿಡಿಯೋ ನಿಮ್ಗೆ ಏನಾರು ನೋಡಬೇಕು ಅಂತಿದ್ರ ಕೆಳಗೆ ಕಮೆಂಟ್ ಹಾಕ್ರಿ. ಕಮೆಂಟ್ ಏನಾರ 50 ಮುಟ್ತು ಅಂತಂದ್ರೆ ನಾ ಪಕ್ಕ ಅದನ್ನು ಒಂದು ವ್ಲಾಗ್ ಮಾಡಿ ಹಾಕ್ತೇನಂತ.